ಅಣ್ಣ ನಮ್ದು ಪೆಟ್ರೋಲ್ ಹಾಕ್ಸಕ್ ಆಗಲ್ಲ ಕಣ. ನಮ್ ಯಾರಿಗೂ ಏನು ಹೊಡ್ತಾ ಬಿದ್ದಿಲ್ಲ. We have not seen the impact in the last 2 months of the Middle East war. It's coming and it's coming big. ₹3 ಜಾಸ್ತಿ ಆಯ್ತು ಅಂದ್ರೆ ಜನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಪಕ್ಕ ಇಗ್ನೋರ್ ಮಾಡ್ತಾರೆ. ಆದ್ರೆ ಒಂದ್ಸಲ ಯೋಚನೆ ಮಾಡಿ, ಇರಾನ್ ಇಸ್ರೇಲ್ ವಾರ್ ಇಂದ ಗ್ಲೋಬಲ್ ಆಯಿಲ್ ರೇಟ್ಸ್ ಅಂತೂ ಮೇಲ್ ಹೋಗ್ತಾ ಇದೆ. ಇವತ್ತು ₹3 ಜಾಸ್ತಿ ಆಗಿದೆ, ನಾಳೆ ₹5, ನಾಡಿದ್ದು ₹10. ಇನ್ನೊಂದ್ ದಿವಸ ₹20 ಜಾಸ್ತಿ ಆಗ್ಬೋದು, ₹30 ಕೂಡ ಜಾಸ್ತಿ ಆಗ್ಬೋದು. ಪ್ರತಿದಿನ ಆಫೀಸ್ ಓಡಾಡೋರು, ಡೆಲಿವರಿ ಬಾಯ್ಸ್, ಫ್ಯಾಮಿಲಿ ಅವರು ಅಲ್ಲಿ ಇಲ್ಲಿ ಓಡಾಡಕ್ಕೆ ಸ್ಕೂಟರ್ ಯೂಸ್ ಮಾಡ್ತಾನೆ ಇರ್ತಾರೆ. ಇವರೆಲ್ಲ ಪೆಟ್ರೋಲ್ ಬಂಕ್ಗೆ ಹೋಗೋದಕ್ಕೆ ಭಯದ ಜೊತೆ ಬೇಜಾರ್ ಕೂಡ ಮಾಡ್ಕೊಂತಿದ್ದಾರೆ. ಒಂದ್ ಸ್ಕೂಟರ್ ಮೇಂಟೈನ್ ಮಾಡೋದಕ್ಕೆ ಸ್ಯಾಲರಿ ಸಾಕಾಗ್ತಿಲ್ಲ. ಆತರ ಸ್ಥಿತಿ ಬರ್ತಾ ಇದೆ. ಇವತ್ತು ₹200 ಪೆಟ್ರೋಲ್ ಹಾಕಿದ್ರು ನೀಡಲ್ ಮೂವ್ ಕೂಡ ಆಗಲ್ಲ. ಆದ್ರೆ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಸಿಚುಯೇಷನ್ ಇನ್ನೂ ಸೀರಿಯಸ್ ಆಗ್ಬೋದು. ಕ್ವಶನ್ ಏನ್ ಗೊತ್ತಾ, ಪೆಟ್ರೋಲ್ ಪ್ರೈಸ್ ಇಳಿಯುತ್ತಾ ಅಂತ ಅಲ್ಲ, ನಾವಿನ್ನೆಷ್ಟು ಟಾಲರೇಟ್ ಮಾಡ್ಬೇಕು ಅಂತ. ನೀವ್ ಇನ್ನೂ ವೇಟ್ ಮಾಡ್ತಿದ್ದೀರಾ ಅಥವಾ ಇವಾಗ ಒಂದ್ ಒಳ್ಳೆ ಡಿಸಿಷನ್ ತಗೋತೀರಾ? ಗ್ರೀನ್ ಟೆಕ್ ಅಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಪೆಟ್ರೋಲ್ ಸ್ಕೂಟರ್ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡಿ. ಈ ತರ ಮಾಡಿದ್ರೆ ನಿಮ್ಗೆ ಬಹಳ ಉಪಯೋಗ ಇದೆ. ಏನೇನು ಉಪಯೋಗ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಚೆಕ್ ಮಾಡಿ, ಅದರಲ್ಲಿ ಫುಲ್ ಲಿಸ್ಟ್ ಸಿಗುತ್ತೆ. ಈ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಇಂದ ದೂರ ಇರಿ. ಫ್ಯೂಚರ್ಗೆ ನಿಮ್ ಗಾಡಿನ ರೆಡಿ ಮಾಡಿಸ್ಕೊಳ್ಳಿ. ಈ ತರ ಪೆಟ್ರೋಲ್ ಸ್ಕೂಟರ್ನ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡಿಸ್ಕೊಳ್ಳೋಕೆ ಎಷ್ಟು ಅಂತ ತಿಳ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.